ನಮಸ್ತೆ ಬಂಧುಗಳೇ. ಏನಪ್ಪ ಇವನು ಏನು ಹಿಡ್ಕೊಂಡು ಕೆಲಸ ಇಲ್ಲದೆ ಏನು ಕಿತ್ತಾ ಇದ್ದಾನೆ ಅಂತ ಅಂದ್ಕೊಂಡಿರೋ? ಅಲ್ಲ, ನೋಡಿ, ಈಗ ಅದರ ಬಗ್ಗೆ ಕೆಲಸಗಳನ್ನು ಹೇಳ್ತಾ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ನನ್ನ ಈ ಚಾನಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದು ಅಡಿಕೆಯ ದಬ್ಬೆ ಅಂತ ನಾವು ಹೇಳ್ತೇವೆ. ಕೆಲವು ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇದನ್ನು ಕೆತ್ತಿ ನನಗೆ ಸ್ವಲ್ಪ ಅದರಿಂದ ಕೆಲಸ ಇದೆ, ನಿಮಗೆ ಏನು ಅಂತ ತೋರಿಸ್ತೀನಿ. ತುಂಬ ಮಜವಾಗಿರುತ್ತೆ ನೋಡಿ. ಹಾಗೆ ನೋಡಿ, ಕೆತ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಚೂಪ ಮಾಡಿ, ಒಂದು ಕಡೆ ಚೂಪ ಇಟ್ಟು ಮತ್ತೊಂದು ಕಡೆ ಸ್ವಲ್ಪ ಅಗಲ ಇಟ್ಟು ಕೆತ್ತಾ ಇದ್ದೀನಿ. ಕತ್ತಿಯಿಂದ ನಾವೇ ಮಾಡುವಂಥ ಈ ಕೆಲಸ ನೋಡಿ. ಇನ್ನೊಂದು ದಬ್ಬೆ ಕಡಿತಾ ಇದ್ದೀನಿ, ಅದನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ಹಾಗೆ ಇಂಥದ್ದೊಂದು 50-60 ಮಾಡ್ಕೊಂಡಿದ್ದೀನಿ. ಸಾಕಾಗಲ್ಲ, ಆದಷ್ಟು ಮತ್ತು ಸ್ವಲ್ಪ ಈಗ ವಿಡಿಯೋಕ್ಕೆ ಸಾಕಾಗುವಷ್ಟು ಮಾಡಿದ್ದೀನಿ. ಹಾಗೆ ಇದು ಏನಪ್ಪ ಇವನು ಕೆಲಸ ಇಲ್ಲದೆ ಇದೇನೋ ಮಾಡ್ತಾ ಇದ್ದಾನೆ ಅಂತ ನೀವು ಅಂದ್ಕೊಂಡಿರ್ಬೋದು ಅಲ್ವಾ? ನೋಡಿ, ಅದರಿಂದ ಈಗ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಇದು ಯಾವುದಕ್ಕೆ ಬರುತ್ತೆ, ಇದು ಏನು ಮಾಡ್ತಾ ಇದ್ದಾನೆ ಅನ್ನೋದು ನಿಮಗೊಂದು ಕುತೂಹಲಕಾರಿ ವಿಷಯ ಆಗಿದೆ. ಇದೊಂದು ಮತ್ತೊಂದು ತುಂಡು ಮಾಡಿದ್ದೀನಿ. ಹಾಗೆ ಇದು 1 ಫೂಟು ಅಂತರ ಅಥವಾ 3/4 ಫೂಟ್ನಲ್ಲೂ ಕೂಡ ಇದೆ. ಸಾಕಾಗತ್ತೆ. ಇನ್ನು ಇದು ಯಾಕೆ ಅಂದರೆ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಕೊನೆವರೆಗೂ ನೋಡಿ, ಸ್ಕಿಟ್ ಎಲ್ಲೂ ಮಾಡಬೇಡಿ. ಯಾಕಂದರೆ ಸ್ಕಿಟ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಹಾಗೆಯೇ ಇದನ್ನು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಹೆಚ್ಚಾಗೇ ಇದೆ ವಿಡಿಯೋ. ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಂಡಿಲ್ಲ. ಹಾಗೆ ಎಲ್ಲವನ್ನು ಸೇರಿ ಕಟ್ ಮಾಡಿದ್ದೀನಿ. ಈಗ ನಿಮಗೆ ಲೆಕ್ಕ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ. ಈಗ ಅದನ್ನು ಎಷ್ಟು ಬರುತ್ತೆ ಅನ್ನೋದನ್ನು ಈಗ ನಿಮಗೆ ತೋರಿಸಿದ್ದೀನಿ. ಬನ್ನಿ ಈಗ ತೊಗೊಂಡು ಹೋಗೋಣ. ಅದೇನು ಮಾಡ್ತೀನಿ ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಹಾಗೆ ಕ್ಯಾಮ್ರಾವನ್ನು ಮತ್ತೊಂದು ಕಡೆ ಫಿಕ್ಸ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲೊಂದು ಕಡೆ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಫಿಕ್ಸ್ ಆಗಿದೆ ಅಲ್ವಾ? ಈಗ ನೋಡಿ ಮತ್ತೊಂದು ತಂದಿದ್ದೀನಿ ನೋಡಿ. ಈಗ ಈ ಸೀರೆಯನ್ನು ನಾನು ಕಾಲುವೆಗೆ ಮುಚ್ಚುತ್ತಾ ಇದ್ದೀನಿ. ಅಂದರೆ ಹೋಮದಿಂದ ಹಳೆ ಸೀರೆ ಲೊಡ್ಡಾಗಿತ್ತು, ಹಾಗಾಗಿ ಈ ಸೀರೆಯನ್ನು ಮತ್ತೊಂದು ಸೀರೆ ತಂದು ಮುಚ್ಚುತ್ತಾ ಇದ್ದೀನಿ. ಒಂದಲ್ಲ, ಇದು ಒಂದು 50 ಸೀರೆ ತರಿಸಿದ್ದೀನಿ ಕಾಲುವೆಗೆ ಬೇಕು ಅಂತ. ಈಗ ನೋಡಿ, ಅದಕ್ಕೆ ಏನು ಮಾಡ್ತೀನಿ ಅಂತ ನೀವು ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಹಾಗೆ ನೋಡಿ, ಈಗ ಇದಕ್ಕೆ ಎಲ್ಲ ಒಂದೊಂದೇ ನಾನು ಕೆತ್ತಿರೋ ಇದಿತ್ತಲ್ವ, ಅದನ್ನು ಈಗ ಇದಕ್ಕೆ ಒಂದೊಂದೇ ಚುಚ್ತಾ ಕರೆಕ್ಟಾಗಿ ಸ್ಟ್ರೈಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ. ಅದು 4 ಫೂಟಿಗೆ ಒಂದರಂತೆ ನನಗೆ ಅದು ಬೆಣೆ ಚುಚ್ಚೋಕ್ಕೆ ಬೇಕಾಗಿತ್ತು. ಇದು ಏನು ಮಾಡ್ದೋ ಅಂತ ನೀವು ತಲೆ ಕೆರೆಕೊಳ್ಳೋ ಕೆಲಸ ಇಲ್ಲ. ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಹಾಗೆ ನೋಡಿ, ಈಗ ಮತ್ತೆ ಒಂದು ಸ್ವಲ್ಪ ಬೆಣೆ ಚುಚ್ಚಿದ್ದೀನಿ. ಈಗ ನೋಡಿ, ಕಾಲುಗೆ ಕರೆಕ್ಟಾಗಿ ಮುಚ್ಚುತ್ತಾ ಬರುತ್ತೆ. ಹುಲ್ಲಿದೆಯಲ್ಲ, ಹುಲ್ಲು ಸಾಯೋಕ್ಕಂತ ಇದನ್ನು ಮಾಡಿದ್ದೀನಿ. ಹಾಗೆ ಅದು ಮುಗೀತು. ಈಗ ನೋಡಿ, ಸೀರೆದೆಲ್ಲ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲನ್ನು ಆದಷ್ಟು ಸಪೋರ್ಟ್ ಮಾಡಿ. ತುಂಬ ವಾಚ್ ಅವರ್ ಕಮ್ಮಿ ಇದೆ ನನಗೆ, ಹಾಗಾಗಿ ನಿಮ್ಮಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಮಸ್ತೆ, ಸ್ವಾಗತ ನಿಮಗೆ ನಮ್ಮ ವಿಡಿಯೋ ನೋಡಿ. ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ಬೇಕು ಅಂದರೆ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಮತ್ತು ತುಂಬ ವಿಡಿಯೋಗಳು ನಿಮಗೆ ಹೀಗೆ ಬರ್ತಾ ಇರುತ್ತೆ. ಬೇಗ ನಿಮಗೆ ನಾನು ಬಿಟ್ಟ ವಿಡಿಯೋ ತಕ್ಷಣದಲ್ಲಿ ನಿಮಗೆ ಸಿಗತ್ತೆ. ಮತ್ತು ಧನ್ಯವಾದಗಳು ನಿಮಗೆ ಬಂಧುಗಳೇ. ನಮಸ್ತೆ ನಮಸ್ತೆ ನಮಸ್ತೆ. ಇನ್ನೂ ಸ್ವಲ್ಪ ವಿಡಿಯೋ ಇದೆ, ಮುಂದೆನೂ ನೋಡಿ, ಬೆಂಬಲಿಸಿ, ಸಹಕರಿಸಿ, ಆಶೀರ್ವದಿಸಿ. ಬನ್ನಿ ನೋಡಿ.
ಈಗ ಕಾಲುವೆಗೆ ನಾನು ಸೀರೆ ಮುಚ್ಚಿದ್ದೆಲ್ಲವನ್ನು ನಿಮಗೆ ತೋರಿಸಿದ್ದೀನಿ. ಇದು ಒಂದು 15-16 ಸೀರೆಗೆ ನನಗೆ ಒಂದು ಮಧ್ಯಾಹ್ನ ಆಗಿದೆ. ಈಗ ನೋಡಿ ಸೀರೆ ಮುಚ್ಚಿದ್ದನ್ನು ತೋರಿಸ್ತಿದ್ದೀನಿ ಕ್ಲಿಯರಾಗಿ. 3 ಕಾಲಿಗೆ 4 ಕಾಲಿಗೆ ಏನೋ ಮುಚ್ಚಿದ್ದೀನಿ. ಇನ್ನು ಸ್ವಲ್ಪ ವಿಡಿಯೋ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಸಹಕರಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ನೋಡಿ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಮುಚ್ಚುತ್ತಾ ಇದ್ದೀನಿ. ಇಲ್ಲೂ ಸ್ವಲ್ಪ ಮುಚ್ಚೋದಿದೆ.